ಈ ರೀತಿಯಾಗಿ ಆದ್ರೆ 2028ರ ಚುನಾವಣೆಯಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಪಕ್ಷದ ಹಿರಿಯ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ನೋಡಿ ನನ್ನ ಖಾತೆಯನ್ನ ಬದಲಿಸಿ ಅಂತ ಹೇಳಿ ಹೈಕಮಾಂಡ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆಯನ್ನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ 3 ವರ್ಷ ಆಹಾರ ಖಾತೆಯನ್ನ ನಾನು ನಿಭಾಯಿಸಿದ್ದೇನೆ. ಸೀನಿಯಾರಿಟಿಯನ್ನ ನೋಡಿ ಖಾತೆಗಳನ್ನ ಹಂಚಿಕೆ ಮಾಡಿ. ನನಗೆ ಆಹಾರ ಖಾತೆ ನೀಡೋದು ಸರಿಯಲ್ಲ. ಈ ಹಿಂದೆ ಕೂಡ 3 ವರ್ಷ ಅದರಲ್ಲೇ ನಾನು ಕೆಲಸ ಮಾಡಿದ್ದೀನಿ, ಚೇಂಜ್ ಮಾಡಿ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ. ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಕ್ಕೆ ದಾರಿ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನ್ ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂತ ಅನುಕೂಲ ಆಗುವಂತದನ್ನ ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ. ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರು, ವ್ಯವಸಾಯ ಸೇವೆ ಮಾಡು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗ್ಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನ ನಿಭಾಯಿಸಿದ್ದೆ. ಅದನ್ನ ಈ ಏನು ಯಾವ್ಯಾವ್ದು ಪ್ರೋಟೋಕಾಲ್ ನಲ್ಲಿ ಸೀನಿಯಾರಿಟಿ ಕೊಡ್ಬೇಕನ್ನೋದನ್ನ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತೆ ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಬಹುತೇಕ ದೇಶಪಾಂಡೆ 9 ಸಾರಿ ಇರ್ಬೋದು ಅನ್ಸುತ್ತೆ. ಅವ್ರನ್ನ ಬಿಟ್ರೆ ರಾಮಲಿಂಗಾರೆಡ್ಡಿ ಅವರೇ ಸೀನಿಯರ್ ಇದ್ದಾರೆ. ಇವೆಲ್ಲಾನು ಕುಂತು ಇವತ್ತು ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೊಸದಾಗಿ ಆಗಿರುವಂತ ಹರಿಪ್ರಸಾದ್ ಅವರು ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಮೂಲಭೂತವಾಗಿ ಯಾರ್ಯಾರಿಗೆ ಯಾವ ಸ್ಥಾನಮಾನ ಕೊಟ್ಟರೆ ಮುಂದೆ 2028ಕ್ಕೆ ಸರ್ಕಾರ ಬರ್ತದೆ ಅನ್ನೋದನ್ನ ಚಿಂತನೆ ಮಾಡಿ ಮರುಪರಿಶೀಲನೆ ಮಾಡಿ ಕರೆಕ್ಟ್ ಮಾಡಬೇಕು ಅಂತ ನಾನು ಮನವಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಿದ್ದ ಹಾಗೆ ಅವರ ಆಪ್ತ ವಲಯದಲ್ಲಿ ರಾಜೀನಾಮೆಯ ಪರ್ವ ಶುರುವಾಗುತ್ತೆ ಅಂತ ಹೇಳಿ ಬಹಳಷ್ಟು ಮಂದಿ ನಿರೀಕ್ಷೆ ಮಾಡ್ತಾ ಇದ್ರು. ಬಟ್ ಈಗ ಖಾತೆ ಹಂಚಿಕೆ ಆಗ್ತಿದ್ದ ಹಾಗಲೇ ರಾಜೀನಾಮೆಯ ಪರ್ವ ಶುರುವಾಗಿದೆ. ಬಹಳಷ್ಟು ಖಾತೆಗಳಿಗೆ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವೆಲ್ಲ ಖಾತೆಗಳಿಗೋಸ್ಕರ ಸಚಿವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಕೂಡ ಮಧ್ಯ ಪ್ರವೇಶವನ್ನ ಮಾಡ್ತಾ ಅಥವಾ DK ಅವರೇ ಎಲ್ಲವನ್ನೂ ಕೂಡ ಸರಿ ಮಾಡ್ತಾರೆ, ಏನಿದೆ ಮಾಹಿತಿ? ಕುಷ್ಮಾ, ಪ್ರಮುಖವಾಗಿ DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿ ಇನ್ನೂ 3 ದಿನ ಕಳೆದಿರ್ತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ರೋಷಾಗ್ನಿ ಒತ್ತಿ ಉರಿತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನೋ ಈ 9 ಗ್ರಹಗಳಿಗೆ ಒಬ್ಬ ಅಧಿಪತಿ ಹೇಗಿರ್ತಾನೋ ಹಾಗೆ ಬೆಂಗಳೂರಿಗೆ ಒಬ್ಬ ಅಧಿಪತಿ ರಾಮಲಿಂಗಾರೆಡ್ಡಿ ಅವರು. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣನ್ನು ಇಟ್ಟಿದ್ರು. ಪ್ರಾಮಿಸ್ ಸಹ ಮಾಡಿಸ್ಕೊಂಡಿದ್ರು DK ಶಿವಕುಮಾರ್ ಅವರ ಬಳಿ. ಯಾಕಂದ್ರೆ DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತೆಗೆದುಕೊಂಡಾಗ ರಾಮಲಿಂಗಾರೆಡ್ಡಿ ಅವರು ಆಗಲೇ ಸಾಕಷ್ಟು ಅಸಮಾಧಾನ ಹೊಂದಿದ್ರು. ನನಗೆ ಆ ಖಾತೆ ಕೊಡಬೇಕಾಯಿತು. ಯಾಕಂದ್ರೆ ಬೆಂಗಳೂರಿನ ಆಗು ಹೋಗುಗಳು ಇಂಚಿಂಚು ಮಾಹಿತಿಯನ್ನು ರಾಮಲಿಂಗಾರೆಡ್ಡಿ ಅವರು ಕಲೆ ಹಾಕಿರ್ತಕ್ಕಂಥವ್ರು. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಮಟ್ಟಿಗೆ ದೊಡ್ಡ ಮೋಸ್ಟ್ ಸೀನಿಯರ್, DK ಶಿವಕುಮಾರ್ಗಿಂತ ಮಸ್ಟ್ ಸೀನಿಯರ್ ಆಗಿರ್ತಾರೆ. ಹೀಗಾಗಿ ಬೆಂಗಳೂರಿನ ಆಗು ಹೋಗುಗಳು ಇಂಚಿಂಚು ರಾಮಲಿಂಗಾರೆಡ್ಡಿ ಅವರಿಗೆ ಗೊತ್ತು. ಹಾಗಾಗಿ ನಗರಾಭಿವೃದ್ಧಿ ಖಾತೆಯನ್ನು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ 3 ವರ್ಷಗಳ ಹಿಂದೆನೆ DK ಶಿವಕುಮಾರ್ ಅವರು ನಾನು CM ಆದ ಬಳಿಕ ನಿಮಗೆ ಆ ಖಾತೆಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಅನ್ನ ಮಾಡಿದ್ರು. ಇದೀಗ ಮಾತನ್ನ ತಪ್ಪಿದ್ದಾರೆ. DK ಶಿವಕುಮಾರ್ಗೆ ಹೇಗೆ ಹೈಕಮಾಂಡ್ ಮಾತು ಕೊಟ್ಟಂತೆ ಅಧಿಕಾರವನ್ನು ಕೊಟ್ಟಿದ್ದು, ಹಾಗೆ DK ಶಿವಕುಮಾರ್ ಅವರು ನನಗೆ ಮಾತು ಕೊಟ್ಟಂತೆ ಅಧಿಕಾರವನ್ನು ಕೊಡಬೇಕಿತ್ತು, ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕಾಯಿತು ಅನ್ನೋ ನಿಟ್ಟಿನಲ್ಲಿ ಅವರು ಅಸಮಾಧಾನಗೊಂಡಿದ್ರು. ನಿನ್ನೆ ಸಾಕಷ್ಟು ಸಂಧಾನವನ್ನು ಮಾಡೋದಕ್ಕೆ ಪ್ರಯತ್ನವನ್ನ CM DK ಶಿವಕುಮಾರ್ ಅವರು ಪ್ರಯತ್ನ ಪಟ್ಟರು. ಆದರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಸಹ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಏನು ಕೊಟ್ಟ ಮಾತಿನಂತೆ ನೀವು ನಡೀರಿ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ನಾನು ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ, ನಾನು ಕಾಂಗ್ರೆಸ್ ಕಾರ್ಯಕರ್ತ ಮತ್ತೆ ಶಾಸಕನಾಗಿನೇ ಸಾಮಾನ್ಯ ಕಾರ್ಯಕರ್ತನಾಗಿನೇ ಇರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಸಾಕಷ್ಟು ಅನುಭವಿ ಇರ್ತಕ್ಕಂಥ ರಾಜಕಾರಣಿ. ಈಗ GBA ಚುನಾವಣೆ ಬರ್ತಾ ಇದೆ. GBA ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಅವರ ಶ್ರಮ, ರಾಮಲಿಂಗಾರೆಡ್ಡಿ ಅವರ ತಂತ್ರಗಾರಿಕೆ ಅತಿ ಮುಖ್ಯ ಕಾಂಗ್ರೆಸ್ಗಾಗಿದೆ. ಯಾಕಂದ್ರೆ
ಬೆಂಗಳೂರಿನ 5 ಭಾಗಗಳೇನಿದೆ 5 ಭಾಗಗಳು ತಮ್ಮದೇ ಆದ ಪ್ರಾಬಲ್ಯವನ್ನ ರಾಮಲಿಂಗಾರೆಡ್ಡಿ ಅವರು ಹೊಂದಿರ್ತಕ್ಕಂಥದ್ದು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದೆ ಅದರಲ್ಲಿ ನಾನು ನಿರ್ವಹಿಸ್ತೀನಿ, ಇಲ್ಲಾಂದ್ರೆ ನನಗೆ ಜಲಸಂಪನ್ಮೂಲ ಖಾತೆ ಯಾವುದೇ ಕಾರಣಕ್ಕೂ ಸಹ ಬೇಡ ಅನ್ನೋ ನಿಟ್ಟಿನಲ್ಲಿ ಕಡ್ಡಿ ತುಂಡಾದಂಗೆ ಹೇಳಿರ್ತಕ್ಕಂಥದ್ದು. ಇದು ರಾಮಲಿಂಗಾರೆಡ್ಡಿ ಅವರ ಒಂದು ಪಾಠ. ಆದರೆ ಇನ್ನು ಕೆಲವೊಂದಿಷ್ಟು ಹಿರಿಯ ಸೀನಿಯರ್ ಸಚಿವರು ಸಹ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಪ್ರಮುಖವಾಗಿ ಆಹಾರ ಖಾತೆಯನ್ನು ಕೊಟ್ಟಿರ್ತಕ್ಕಂಥ ಮುನಿಯಪ್ಪನವರು ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನನಗೆ ಈ ಖಾತೆ ಬೇಡ, ಈಗಾಗಲೇ 3 ವರ್ಷಗಳ ಮಟ್ಟಿಗೆ ಈ ಖಾತೆಯನ್ನು ನಾನು ನಿಭಾಯಿಸಿದ್ದೇನೆ, ಯಾವುದೇ ಕಾರಣಕ್ಕೂ ಸಹ ನನಗೆ ಈ ಖಾತೆ ಬೇಡ, ಕೊಡೋದಾದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಖಾತೆಯನ್ನು ಕೊಡಿ, ಸಮಾಜ ಕಲ್ಯಾಣ ಇಲಾಖೆ ಕೊಡಿ, ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ಒಂದು ಖಾತೆಯನ್ನು ಕೊಡಿ, ನಿಭಾಯಿಸ್ತೀನಿ ಅನ್ನೋ ಮಾತನ್ನು ಸಹ ಮುನಿಯಪ್ಪನವರು ಹೇಳಿದ್ದಾರೆ. ಹೀಗಾಗಿ ಮುನಿಯಪ್ಪನವರು ಸಹ ರಾಜೀನಾಮೆಯನ್ನು ಕೊಡಬಹುದು ಅನ್ನೋ ಬಗ್ಗೆನೂ ಸಹ ಚಿಂತನೆ ನಡೀತೈತೆ. ಇನ್ನು 3ನೇ ಪಾರ್ಟು ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರಾಗಿ ಅಧಿಕಾರವನ್ನು ಏನು ಸ್ವೀಕರಿಸಿದ್ದಾರೆ ಸಚಿವರು, ಅವರು ಇಲಾಖೆಗೆ ಹೋಗುವ ಮುನ್ನವೇ ಈಗಾಗಲೇ ಕೆಲವೊಂದಿಷ್ಟು ಅಧಿಕಾರಿಗಳನ್ನ ಸಿಎಂನ ಕಾರ್ಯಾಲಯ ಈಗಾಗಲೇ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟದ ಒಂದು ಸ್ಫೋಟಕ್ಕೆ ಸಹ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಂಧನ ಇಲಾಖೆಗೆ ಜಾರ್ಜ್ ಅವರ ಇಲಾಖೆಗೆ ರಾಜೇಂದ್ರ ಚೋಳನ್ ಅವರನ್ನ ಈಗಾಗಲೇ ನೇಮಕ ಮಾಡಿರ್ತಕ್ಕಂಥದ್ದು. ಇದು ಜಾರ್ಜ್ ಅವರ ಕೋಪಕ್ಕೂ ಸಹ ಕಾರಣವಾಗಿರ್ತಕ್ಕಂಥದ್ದು. ಹೇಳದೆ ಕೇಳದೆ ನಾನೊಬ್ಬ ಸಚಿವ ಇದ್ದೀನಿ, ನನಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಯನ್ನು ನಾನು ಹಾಕಿಸ್ಕೊಳ್ಬೇಕು, ಅದನ್ನು ಬಿಟ್ಬಿಟ್ಟು ಇವ್ರು ಹೇಗೆ ಅಲರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ಅವರು ಅಸಮಾಧಾನವನ್ನಗೊಂಡಿದ್ದಾರೆ. ಅದನ್ನ ನೇರವಾಗಿ ಸಿದ್ದರಾಮಯ್ಯನವರ ಬಳಿ ಜಾರ್ಜ್ ಅವರು ಇವತ್ತು ಬೆಳಿಗ್ಗೆ ಹೇಳಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನ ಮಾಡಿ ಬನ್ನಿ ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ವಿಮಾನ ನಿಲ್ದಾಣಕ್ಕೆ ಜಾರ್ಜ್ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಕ್ಕೆ ವಿಧಾನಸೌಧಕ್ಕೆ ಇದೀಗ ರಾಹುಲ್ ಗಾಂಧಿ ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾರೆ, ಅಲ್ಲಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ಬರ್ತಾರೆ. ಆದ್ರೆ ಇದನ್ನ ಯಾವ ರೀತಿ ಎದ್ದಿರ್ತಕ್ಕಂಥ ಬಿರುಗಾಳಿಯನ್ನ ಕಾಂಗ್ರೆಸ್ ನಾಯಕರು ಯಾವ ರೀತಿ ತಣ್ಣಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲ, ಜೊತೆಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರು ಸಹ ಒಪ್ಪೋದಕ್ಕೆ ರೆಡಿ ಇಲ್ಲ. ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಪಡೆದಿರ್ತಕ್ಕಂಥ 12 ಮಂದಿ ಶಾಸಕರಲ್ಲಿ 4 ಮಂದಿ ಹೆಚ್ಚು ಹಿರಿಯ ಶಾಸಕರು ಈಗಾಗಲೇ ಅಸಮಾಧಾನಗೊಂಡು ಡಿ.ಕೆ. ಶಿವಕುಮಾರ್ ಅವರ ಕಾರ್ಯವೈಖರಿ ಬಗ್ಗೆಯೂ ಸಹ ಸಾಕಷ್ಟು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲ ಚಾಲೆಂಜ್ ಎದುರಾಗಿದೆ. ಯಾಕಂದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಪಕ್ಷವನ್ನು ಸಂಘಟನೆ ಮಾಡಿ ಸಹಿ ಎನಿಸಿಕೊಂಡವರು ಎಂಥದ್ದೇ ಒಂದು ಚಾಲೆಂಜ್ ಇದ್ರು ಸಹ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಕೊಡ್ತಾ ಇತ್ತು. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ಶಾಸಕರನ್ನ ಕರ್ಕೊಂಡ್ಬಂದು ಇಲ್ಲಿ ಅವರನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೈ ಕೊಟ್ಟಿತ್ತು. ಇದೀಗ ಸ್ವತಃ ಖುದ್ದಾಗಿ ಅವರೇ ಸಿಎಂ ಆಗಿರೋದ್ರಿಂದ ತಮ್ಮ ಸಚಿವರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ, ತಮ್ಮ ಸಚಿವರನ್ನು ಯಾವ ರೀತಿ ಅವರು ಸಂಧಾನವನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಕುಸುಮಾ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಘವೇಂದ್ರ. ಎಸ್, ಈಗ ಹೇಗೆ ಇವೆಲ್ಲವನ್ನು ಕೂಡ ಸಮಾಧಾನ ಮಾಡ್ತಾರೆ? ಡಿಕೆಶಿ ಅವರಿಗೆ ಇರುವಂತಹ ಸವಾಲುಗಳು, ಬೆಣ್ಣೆಯಲ್ಲಿ ಕೂದಲನ್ನು ತೆಗೆಯುವಂತಹ ರೀತಿಯಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಹಾಕ್ತಿದ್ದಾಗೆ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ಒಗ್ಗಟ್ಟಾಗಿದ್ದೀವಿ, ಪಕ್ಷ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ತೇವೆ, ಯಾವುದೇ ರೀತಿಯಾದಂತಹ ಅಸಮಾಧಾನ, ಭಿನ್ನಾಭಿಪ್ರಾಯ ಏನೂ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು ಮೊನ್ನೆ ಅಷ್ಟೇ. ಬಟ್ ಈಗ ಸವಾಲುಗಳ ಮೇಲೆ ಸವಾಲುಗಳು ಎದುರಾಗ್ತಾ ಇದೆ. ಈಗ ಅವರು ಕೂತಿರುವಂತಹ ಸಿಂಹಾಸನ ಏನಿದೆ ಅಥವಾ ಸಿಎಂ ಸೀಟ್ ಏನಿದೆ, ಮುಳ್ಳಿನ ಸೀಟ್ ರೀತಿಯಾಗಿ ಅನಿಸ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ. ಒಬ್ಬರಾದ್ಮೇಲೆ ಒಬ್ರು ರಾಜೀನಾಮೆಯ ಪರ್ವ ಈಗಾಗಲೇ ಶುರುವಾಗಿದೆ. ಅದರ ಮುನ್ನುಡಿಯಾಗಿ ರಾಮಲಿಂಗಾರೆಡ್ಡಿ ಅವರು ನನಗೆ ಈ ಖಾತೆ ಬೇಡ, ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ.